ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ಪೈಡ್ ಪ್ರಮೋಷನ್ ಆಪ್ಷನ್ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾ ಅಥವಾ ನೋ ಅಂತ ಸೆಲೆಕ್ಟ್ ಮಾಡಬೇಕಾ? ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪಾ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಪೈಡ್ ಪ್ರಮೋಷನ್ ಆಪ್ಷನ್ ನೋಡಿ ಕನ್ಫ್ಯೂಸ್ ಆಗಿರ್ತೀರಾ. ಇದನ್ನ ಎಸ್ ಮಾಡ್ಬೇಕಾ ಅಥವಾ ನೋ ಮಾಡ್ಬೇಕಾ? ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ಚಾನಲ್ ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಇದನ್ನೆಲ್ಲ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಏನಾದ್ರೂ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಆ ಆಪ್ಷನ್ ನಿಮ್ಗೆ ತೋರಿಸ್ಬಿಡ್ತೀನಿ, ಪೈಡ್ ಪ್ರಮೋಷನ್ ಆಪ್ಷನ್. ಇಲ್ಲಿ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ನೀವು ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಕೆಳಗಡೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ವಿ ವಾಲ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ವಿಡಿಯೋಸ್ ಮುಂದ್ಗಡೆ ಐತೆ ನೋಡಿ, ಇಲ್ಲಿ ವಿಡಿಯೋಸ್ ಮುಂದ್ಗಡೆ ವಿ ವಾಲ್ ಅಂತ ಐತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಯಾವ್ದಾರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಹೊಸದಾಗಿ ಅಪ್ಲೋಡ್ ಮಾಡುವಂತ ವಿಡಿಯೋನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಹಿಂದೆ ಯಾವ್ದಾರು ಓಲ್ಡ್ ವಿಡಿಯೋನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ನಿನ್ನೆ ಹಾಕಿರುವಂತ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಶೋ ಮೋರ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿದ್ರೆ ಮಾನಿಟೈಸೇಷನ್ ಐತಲ್ಲ, ಇದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಆಡ್ಸ್, ಪ್ರಾಡಕ್ಟ್ಸ್ ಮತ್ತೆ ಪೈಡ್ ಪ್ರಮೋಷನ್ ಅಂಡ್ ಬ್ರಾಂಡ್ಸ್ ಅಂತ ಹೇಳ್ಬಿಟ್ಟು ಬರೋದಿಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಕೆಳಗಡೆ ಪೈಡ್ ಪ್ರಮೋಷನ್ ಅಂಡ್ ಬ್ರಾಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಪೈಡ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು, ಅದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಡೋಸ್ ದಿಸ್ ವಿಡಿಯೋ ಇನ್ಕ್ಲೂಡ್ ಪೈಡ್ ಪ್ರಮೋಷನ್, ಮತ್ತೆ ಅದ್ರ ಕೆಳಗಡೆ ಎಸ್ ಮತ್ತೆ ನೋ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣಿಸುತ್ತೆ, ಎಸ್ ಮತ್ತೆ ನೋ. ಈ ತರ ಎರಡು ಆಪ್ಷನ್ ಬಂದಲ್ಲಿ ನೀವು ಎಸ್ ನ ಸೆಲೆಕ್ಟ್ ಮಾಡಬೇಕಾ ಅಥವಾ ನೋ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾ? ಸೊ ಇವಾಗ ಮೊದಲನೇದಾಗಿ ಪೈಡ್ ಪ್ರಮೋಷನ್ ಅಂದ್ರೆ ಏನು? ಪೈಡ್ ಪ್ರಮೋಷನ್ ಅಂದ್ರೆ ಯಾವ್ದಾದ್ರು ಕಂಪನಿ, ಬ್ರ್ಯಾಂಡ್ ಅಥವಾ ಬಿಸಿನೆಸ್ ನಿಮ್ಗೆ ಹಣ ಕೊಟ್ಟು ಅಥವಾ ಅವರ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಪ್ರಮೋಟ್ ಮಾಡಲು ಹೇಳಿದ್ರೆ ಇದನ್ನ ಪೈಡ್ ಪ್ರಮೋಷನ್ ಅಂತ ಕರೀತಾರೆ. ಈ ತರ ವಿಡಿಯೋ ಅಪ್ಲೋಡ್ ಮಾಡುವಾಗ ಮಾತ್ರ ನೀವು ಪೈಡ್ ಪ್ರಮೋಷನ್ ಆಪ್ಷನ್ ನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಿಂದ ನಿಮ್ಮ ವ್ಯೂವರ್ಸ್ ಗೆ ಈ ವಿಡಿಯೋದಲ್ಲಿ ಪೈಡ್ ಪ್ರಮೋಷನ್ ಇದೆ ಅಂತ ಯೂಟ್ಯೂಬ್ ಒಂದು ಚಿಕ್ಕ ಮಾಹಿತಿ ತೋರಿಸುತ್ತೆ. ಈ ರೀತಿ ಸಂದರ್ಭ ಏನಾದ್ರೂ ಬಂತು ಅಂದ್ರೆ ಪೈಡ್ ಪ್ರಮೋಷನ್ ಆಪ್ಷನ್ ನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ್ದಾದ್ರು ಬ್ರ್ಯಾಂಡ್ ನಿಮ್ಗೆ ಸ್ಪಾನ್ಸರ್ ಕೊಟ್ಟಿದ್ರೆ ಅಥವಾ ಪ್ರಾಡಕ್ಟ್ ರಿವ್ಯೂ ಮಾಡಕ್ಕೆ ಹಣ ಕೊಟ್ಟಿದ್ರೆ, ಇಲ್ಲ ಕಂಪನಿ ಜೊತೆ ಕೊಲಾಬ್ರೇಷನ್ ಮಾಡಿದ್ರೆ, ಈ ತರ ನಿಮ್ಮ ವಿಡಿಯೋದಲ್ಲಿ ಪೈಡ್ ಪಾರ್ಟ್ನರ್ಶಿಪ್ ಇತ್ತು ಅಂದ್ರೆ ಈ ಎಲ್ಲಾ ಸಮಯದಲ್ಲಿ ನೀವು ಪೈಡ್ ಪ್ರಮೋಷನ್ ಆಪ್ಷನ್ ನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ತುಂಬಾ ಜನ ತಲೆ ಕೆಡಿಸ್ಕೊಂಡಿರೋದು ಏನು ಅಂದ್ರೆ, ನೀವು ನಿಮ್ಮದೇ ವಿಡಿಯೋ ಮಾಡಿದ್ರೆ, ನಿಮ್ಮದೇ ಸ್ಕ್ರಿಪ್ಟ್ ಬರ್ದಿದ್ರೆ, AI ವಾಯ್ಸ್ ಬಳಸಿದ್ರೆ ಅಥವಾ AI ಅನಿಮೇಷನ್ ಬಳಸಿದ್ರೆ ಅಥವಾ AI ವಿಡಿಯೋ ಜನರೇಟ್ ಮಾಡಿದ್ರು ಯಾವುದೇ ಸ್ಪಾನ್ಸರ್ ಅಥವಾ ಬ್ರ್ಯಾಂಡ್ ಡೀಲ್ ಇಲ್ಲ ಅಂದ್ರೆ ಇಂತ ಎಲ್ಲಾ ಸಮಯದಲ್ಲಿ ನೀವು ಪೈಡ್ ಪ್ರಮೋಷನ್ ಆಪ್ಷನ್ ನ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ, ಸ್ಪಾನ್ಸರ್ಸ್ ಅಥವಾ ಬ್ರ್ಯಾಂಡ್ ಡೀಲ್ ಇದ್ರೆ ಮಾತ್ರ ನೀವು ಪೈಡ್ ಪ್ರಮೋಷನ್ ಆಪ್ಷನ್ ನ ಎಸ್ ಮಾಡಬೇಕು. ಸ್ಪಾನ್ಸರ್ ಇಲ್ಲ, ನಿಮ್ಮದೇ ಕಂಟೆಂಟ್ ಇದೆ ಅಂದ್ರೆ ಪೈಡ್ ಪ್ರಮೋಷನ್ ಆಪ್ಷನ್ ನ ನೀವು ನೋ ಅಂತ ಸೆಲೆಕ್ಟ್ ಮಾಡಿ. ಇದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಇವಾಗ ನಿಮ್ಗೆ ಪೈಡ್ ಪ್ರಮೋಷನ್ ಆಪ್ಷನ್ ನ ನೀವು ಯಾವಾಗ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಯಾವಾಗ ನೋ ಅಂತ ಸೆಲೆಕ್ಟ್ ಮಾಡಬೇಕು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.